ಚಂದ್ರಯಾನ ಮಿಷನ್ಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಚಂದ್ರಯಾನ-1 ಭಾರತದ ಮೊದಲ ಚಂದ್ರಯಾನ ಮಿಷನ್. ಚಂದ್ರಯಾನ-1 ಅನ್ನು 22 ಅಕ್ಟೋಬರ್ 2008 ಉಡಾಯಿಸಲಾಯಿತು. ಉಡಾವಣಾ ಕೇಂದ್ರ ಸತೀಶ್ ಧವನ್, ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ. ಉಡಾವಣಾ ವಾಹನ PSLV C-11. ಚಂದ್ರಯಾನ-1 ರ ಪ್ರಮುಖ ಉದ್ದೇಶ ಚಂದ್ರನ ರಾಸಾಯನಿಕ, ಖನಿಜ ಮತ್ತು ವೈಜ್ಞಾನಿಕ ನಕ್ಷೆ ತಯಾರಿಸುವುದು. ಚಂದ್ರಯಾನ-1 ರಲ್ಲಿ ಒಟ್ಟು 11 ವೈಜ್ಞಾನಿಕ ಉಪಕರಣಗಳು ಇದ್ದವು. ಚಂದ್ರಯಾನ-1 ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಅಣು ಹೈಡ್ರಾಕ್ಸಿಲ್ಗಳ ಸಾಕ್ಷ್ಯ ಪತ್ತೆಗೆ ಪ್ರಮುಖ ಕೊಡುಗೆ ನೀಡಿತು. ಚಂದ್ರಯಾನ-1 ರ ಮೂನ್ ಇಂಪ್ಯಾಕ್ಟ್ ಪ್ರೋಬ್ MIP ಚಂದ್ರನ ಮೇಲ್ಮೈ ಅಧ್ಯಯನಕ್ಕೆ ಬಳಸಲಾಯಿತು. ಚಂದ್ರಯಾನ-1 ರೊಂದಿಗೆ ಸಂಪರ್ಕ 29 ಆಗಸ್ಟ್ 2009 ಕಳೆದು ಹೋಯಿತು. ಚಂದ್ರಯಾನ-1 ತನ್ನ ಪ್ರಮುಖ ಮಿಷನ್ ಉದ್ದೇಶಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಚಂದ್ರಯಾನ-2 ಭಾರತದ ಎರಡನೇ ಚಂದ್ರ ಮಿಷನ್. ಚಂದ್ರಯಾನ-2 ಅನ್ನು 22 ಜುಲೈ 2019 ಉಡಾಯಿಸಲಾಯಿತು. ಉಡಾವಣಾ ವಾಹನ GSLV Mk3 M1. ಚಂದ್ರಯಾನ-2 ರ ಪ್ರಮುಖ ಗುರಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವನ್ನು ಅಧ್ಯಯನ ಮಾಡುವುದು. ಚಂದ್ರಯಾನ-2 ರಲ್ಲಿ ಆರ್ಬಿಟರ್ ಮತ್ತು ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಇದ್ದವು. ವಿಕ್ರಮ್ ಎಂಬ ಹೆಸರು ಡಾ. ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥ ಇಡಲಾಗಿದೆ. ಪ್ರಜ್ಞಾನ್ ಸಂಸ್ಕೃತದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆ ಎಂಬ ಅರ್ಥ ಹೊಂದಿದೆ. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ಸಾಫ್ಟ್ ಲ್ಯಾಂಡಿಂಗ್ ಪ್ರಮುಖ ಪ್ರಯತ್ನಿಸಿತು. ವಿಕ್ರಮ್ ಲ್ಯಾಂಡರ್ನೊಂದಿಗೆ ಸುಮಾರು 2.1 ಕಿಲೋಮೀಟರ್ ಎತ್ತರದಲ್ಲಿ ಸಂಪರ್ಕ ಕಳೆದುಹೋಯಿತು. ಚಂದ್ರಯಾನ-2 ರ ಆರ್ಬಿಟರ್ ಯಶಸ್ವಿಯಾಗಿ ಚಂದ್ರನ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸಿತು. ಚಂದ್ರಯಾನ-2 ಆರ್ಬಿಟರ್ನಲ್ಲಿ 8 ವೈಜ್ಞಾನಿಕ ಪ್ರಯೋಗಗಳು ಇದ್ದವು. ಚಂದ್ರಯಾನ-2 ರ ಪ್ರಮುಖ ಉದ್ದೇಶಗಳಲ್ಲಿ ನೀರಿನ ಅಸ್ತಿತ್ವ ಮತ್ತು ಚಂದ್ರಯಾನ ಮೇಲ್ಮೈ ಉಪಮೇಲ್ಮೈ ಅಧ್ಯಯನ ಸೇರಿತ್ತು. ಚಂದ್ರಯಾನ-3 ಚಂದ್ರಯಾನ-3 ಚಂದ್ರಯಾನ-2 ರ ಮುಂದುವರಿದ ಮಿಷನ್. ಚಂದ್ರಯಾನ-3 ಅನ್ನು 14 ಜುಲೈ 2023 ಉಡಾಯಿಸಲಾಯಿತು. ಉಡಾವಣಾ ವಾಹನ LVM-3 M4. ಚಂದ್ರಯಾನ-3 ರ ಪ್ರಮುಖ ಉದ್ದೇಶ ಸುರಕ್ಷಿತ ಮತ್ತು ಸಾಫ್ಟ್ ಲ್ಯಾಂಡಿಂಗ್, ರೋವರ್ ಚಲನೆ, ಸ್ಥಳೀಯ ವೈಜ್ಞಾನಿಕ ಪ್ರಯೋಗಗಳು. ಚಂದ್ರಯಾನ-3 ರಲ್ಲಿ ಪ್ರೊಪಲ್ಷನ್ ಮಾಡ್ಯೂಲು, ಲ್ಯಾಂಡರ್ ಮಾಡ್ಯೂಲು, ರೋವರ್ ಇದ್ದವು. ಚಂದ್ರಯಾನ-3 ರ ಲ್ಯಾಂಡರ್ ವಿಕ್ರಮ್. ಚಂದ್ರಯಾನ-3 ರ ರೋವರ್ ಪ್ರಜ್ಞಾನ್. ಚಂದ್ರಯಾನ-3 23 ಆಗಸ್ಟ್ 2023 ಚಂದ್ರನ ಮೇಲೆ ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಚಂದ್ರಯಾನ-3 ಯಶಸ್ವಿಯಿಂದ ಭಾರತವು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಸಾಧಿಸಿದ 4ನೇ ದೇಶವಾಯಿತು. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಭಾರತ. ಚಂದ್ರಯಾನ-3 ರ ಲ್ಯಾಂಡರ್ ಪ್ರಮುಖ ಉಪಕರಣಗಳಲ್ಲಿ ಚಾಸ್ಟೆ ILSA ಮತ್ತು ರಾಂಬಾ LP ಸೇರಿವೆ. ಚಂದ್ರಯಾನ-3 ರ ರೋವರ್ನ ಪ್ರಮುಖ ಉಪಕರಣಗಳು APXC ಮತ್ತು ಲಿಬ್ಸ್ ಚಂದ್ರನ ಮೇಲ್ಮೈಯಲ್ಲಿನ ಮೂಲಧಾತುಗಳ ಸಂಯೋಜನೆಯನ್ನು ಅಧ್ಯಯನ ಮಾಡಲು ಬಳಸಲಾಯಿತು. ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈಯಲ್ಲಿ ಸಂಚರಿಸಿ ಸ್ಥಳೀಯವಾಗಿ ವೈಜ್ಞಾನಿಕ ಅಧ್ಯಯನ ನಡೆಸಿತು. ಚಂದ್ರಯಾನ-3 ರ ಲ್ಯಾಂಡರ್ ಮತ್ತು ರೋವರ್ಗಳ ವಿನ್ಯಾಸಿತ ಮಿಷನ್ ಅವಧಿ ಸುಮಾರು 1 ಚಂದ್ರದಿನ, ಅಂದರೆ 14 ಭೂದಿನಗಳು. ಚಂದ್ರಯಾನ-3 ರ ಪ್ರೊಪಲ್ಷನ್ ಮಾಡ್ಯೂಲ್ನಲ್ಲಿ ಶೇಪ್ ಎಂಬ ವೈಜ್ಞಾನಿಕ ಪಲೋಡ್ ಇತ್ತು. ಚಂದ್ರಯಾನ ಫ್ಯೂಚರ್ ಮಿಷನ್ಸ್. ಭಾರತವು ಚಂದ್ರನ ಮೇಲೆ ಮಾನವ ಲ್ಯಾಂಡಿಂಗ್ಗಾಗಿ 2040 ಗುರಿಯತ್ತ ಸಾಮರ್ಥ್ಯ ಅಭಿವೃದ್ಧಿಪಡಿಸುವ ಯೋಜನೆ ಹೊಂದಿದೆ. ಚಂದ್ರಯಾನ-4 ಮಿಷನ್ನಲ್ಲಿ ಚಂದ್ರನ ಮೇಲೆ ಇಳಿದು ಮಾದರಿ ಸಂಗ್ರಹಿಸಿ ಸುರಕ್ಷಿತವಾಗಿ ಭೂಮಿಗೆ ಮರಳುವ ಸಾಮರ್ಥ್ಯ ಪ್ರದರ್ಶಿಸುವ ಗುರಿಯಿದೆ. ಚಂದ್ರಯಾನ-5 ಲುಪೆಕ್ಸ್ ಮಿಷನ್ ಅನ್ನು ಭವಿಷ್ಯದ ಚಂದ್ರನ ಅನ್ವೇಷಣಾ ಸಾಮರ್ಥ್ಯ ಅಭಿವೃದ್ಧಿಯ ಭಾಗವಾಗಿ ಯೋಜಿಸಲಾಗಿದೆ. ಚಂದ್ರಯಾನ-1 ಮೊದಲ ಚಂದ್ರ ಮಿಷನ್ 2008 PSLV C-11.
ಚಂದ್ರಯಾನ 1 11 ವೈಜ್ಞಾನಿಕ ಉಪಕರಣಗಳು. ಚಂದ್ರಯಾನ 1 ನೀರಿನ ಅಣು ಹೈಡ್ರಾಕ್ಸಿಲ್ ಸಾಕ್ಷ್ಯಕ್ಕೆ ಪ್ರಮುಖ ಕೊಡುಗೆ. ಚಂದ್ರಯಾನ 2 2019 GSLV Mk3M1. ಚಂದ್ರಯಾನ 2 ಆರ್ಬಿಟ್ ವಿಕ್ರಮ್ ಪ್ರಜ್ಞಾನ್. ವಿಕ್ರಮ್ ಸಾರಾಭಾಯಿ ಪ್ರಜ್ಞಾನ್ ಜ್ಞಾನ ಅಥವಾ ಬುದ್ಧಿವಂತಿಕೆ. ಚಂದ್ರಯಾನ 2 ವಿಕ್ರಮ್ ಸಂಪರ್ಕ ಕಳೆದುಕೊಂಡಿತು, ಆರ್ಬಿಟರ್ ಯಶಸ್ವಿ. ಚಂದ್ರಯಾನ 3 14/7/2023 LVM3M4. ಚಂದ್ರಯಾನ 3 ವಿಕ್ರಮ್ ಪ್ರಜ್ಞಾನ್. ಚಂದ್ರಯಾನ 3 ಸಾಫ್ಟ್ ಲ್ಯಾಂಡಿಂಗು 23/8/2023. ಚಂದ್ರಯಾನ 3 ದಕ್ಷಿಣ ಧ್ರುವದ ಸಮೀಪ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಭಾರತ. ಚಂದ್ರಯಾನ 3 ಚಾಸ್ಟ್ ILSFE ರಾಂಬಾ LP. ಪ್ರಜ್ಞಾನ್ APXS ಲಿಬ್ಸ್. ಶೇಪ್ ಚಂದ್ರನ ಕಕ್ಷೆಯಿಂದ ಭೂಮಿಯ ಅಧ್ಯಯನ. ಚಂದ್ರಯಾನ 4 ಸ್ಯಾಂಪಲ್ ರಿಟರ್ನ್ ಟೆಕ್ನಾಲಜಿ.